ಹಲೋ ನಮಸ್ಕಾರ ಎಲ್ಲರಿಗೂ. ಮಂಕಿ ಪಾಕ್ಸ್ ಬಗ್ಗೆ ಕೇಳಿದ್ದೀರಾ? ಇದು ಚರ್ಮದ ಮೇಲೆ ಗುಳ್ಳೆಗಳನ್ನು ಉಂಟು ಮಾಡುವ ಅಪರೂಪದ ವೈರಸ್ ಸೋಂಕು. ಶೀತ್, ಜ್ವರ, ತಲೆನೋವು, ಸ್ನಾಯುಗಳಲ್ಲಿ ನೋವು, ಚರ್ಮದ ಮೇಲೆ ಗುಳ್ಳೆಗಳು ಹದ್ದು ಲಸಿಕೆ ಇದೆ ಮತ್ತು ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇದ್ದರೆ ತಕ್ಷಣ ಲಸಿಕೆ ಹಾಕಿಸಿಕೊಳ್ಳುವುದು ಒಳ್ಳೆಯದು. ಮಂಕಿ ಪಾಕ್ಸ್ ತಡೆಗಟ್ಟುವಿಕೆಗೆ ಕೈಗಳನ್ನು ಚೆನ್ನಾಗಿ ತೊಳೆಯುವುದು, ಮಾಸ್ಕ್ ಧರಿಸುವುದು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಮುಖ್ಯ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಂಕಿ ಪಾಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಇತಿಹಾಸ ಹೇಗಿದೆ, ಆ ರೋಗ ಯಾಕೆ ಹರಡುತ್ತಿದೆ ಅಂತೆಲ್ಲ ನೋಡೋಣ. ಮಂಕಿ ಪಾಕ್ಸ್ ಎಂಗೆಂಗು ಉಸಿನ ಪಾತ್ರದಲ್ಲಿ ಚಿಂಪಾಂಜಿಗಳಲ್ಲಿ ಕಂಡುಬಂತು. ಎಂಗಾಗು ಸೆಚ್ಚಿಮರಲ್ಲಿ ಕಾಂಗೋದಲ್ಲಿ ಮೊದಲ ಮಾನವ ಪ್ರಕರಣದಾಗಲಾಗಿದೆ. ಆ ರೋಗ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಮಾರ್ಪಡಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನ ಬೇರೆ ಭಾಗಗಳಲ್ಲೂ ಕಾಣಿಸುತ್ತಿದೆ. ಎಲ್ಲ ಆರೋಗ್ಯ ಸಂಸ್ಥೆಗಳು ಚರ್ಚಿತವಾಗಿವೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಮಂಕಿ ಪಾಕ್ಸ್ ಬಗ್ಗೆ ಮಾತನಾಡೋಣ. ಕಳೆದ ಕೆಲವು ವರ್ಷಗಳಿಂದ ಮಂಕಿ ಪಾಕ್ಸ್ ಸಾಕಷ್ಟು ತೊಂದರೆ ಕೊಡುತ್ತಿದೆ. ಮನ್ಮರಲ್ಲಿ ಆ ರೋಗವು ಅನೇಕ ದೇಶಗಳಿಗೆ ಹರಡಿ ಆರೋಗ್ಯ ಸಂಸ್ಥೆಗಳು ತಕ್ಷಣ ಕಾರ್ಯಪ್ರವೃತ್ತವಾದವು. ಹಾಗಾದರೆ ಆ ರೋಗದಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬಹುದು? ಸಾಮಾನ್ಯವಾಗಿ ಮಂಕಿ ಪಾಕ್ಸ್ ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಹರಡುತ್ತದೆ. ಹಾಗಾಗಿ ಸುರಕ್ಷಿತ ಅಂತರ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಜೊತೆಗೆ ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮಂಕಿ ಪಾಕ್ಸ್ ಬಗ್ಗೆ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಂಬುತ್ತೇವೆ. ಇನ್ನಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅನುಸರಿಸಿ.